ಕಿರಿಕ್ ಪಾರ್ಟಿ ಕಾಲೇಜ್ ಕುಮಾರ್ ಆದ್ಮೇಲೆ ನೀವು ಕಾಣಿಸ್ಕೊಳ್ಳಿಲ್ಲ. ಅಂದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಿ, ಕನ್ನಡದಲ್ಲಿ ಯಾಕೆ ಅಷ್ಟು ಕಾಣಿಸ್ಕೊಳ್ಳಿಲ್ಲಮ್ಮ? ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಇದು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ದೆ. ಆ ನಾನು ಸಿನಿಮಾ ಸೇರ್ಕೊಂಡಾಗ ನಂಗೆ ಸಿನಿಮಾ ಹುಚ್ಚಿರ್ಲಿಲ್ಲ. ಓಕೆ. ನಾನ್ ಸಿನಿಮಾ ಸೇರ್ಕೊಂಡಿದ್ದು ದುಡ್ಡು ನೋಡಿ. ಓಕೆ. ನಾನು ಅವಾಗ 1500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಡಾನ್ಸ್ ಕ್ಲಾಸ್ ಅಲ್ಲಿ ಒಂದು ಜಾಬ್ ಮಾಡ್ತಾ ಇದ್ದೆ ಪಾರ್ಟ್ ಟೈಮು. ಕಾಲೇಜ್ ಮುಗಿಸಿ ನಾನು 4 o'clock ಕಾಲೇಜ್ ಮುಗಿಸಿ ವಿ ಪುರಂ ಇಂದ ಸರ್ಜಾಪುರಿಗೆ ಹೋಗಿ ಸರ್ಜಾಪುರಲ್ಲಿ ಕ್ಲಾಸ್ ತಗೊಂಡು ಸರ್ಜಾಪುರಿಂದ ವಾಪಸ್ ಕೋರ್ಮಂಗ್ಲಾಗ್ ಬಂದು 9 ಗಂಟೆಯಿಂದ 11 ಗಂಟೆಗೆ ಕ್ಲಾಸ್ ನೈಟ್ ರಿಹರ್ಸಲ್ಸ್ ಅಟೆಂಡ್ ಮಾಡಿ 11:30 12 ಗಂಟೆಗೆ ಮನೆಗೆ ಬರೋದು ನಾನು. ಅದು 15 ವರ್ಷದಲ್ಲೇ. ಅವಾಗ್ಲೇ ನಮ್ಮ ಅಪ್ಪ ಅಮ್ಮ ಡೈಲಿ ಬೈಸ್ಕೊತಾ ಇದ್ದೆ ನಾನು, ಏನಿಕ್ಕಿದು ನಿಮ್ಗೆ, ಏನಿಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಗೆ ಅಫೋರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ತರ ಒಂದು ಟ್ರೈನಿಂಗ್ 500 ರೂಪಾಯಿ ಡಾನ್ಸ್ ಕ್ಲಾಸ್ ಅಲ್ಲಿ ನಾನು ಕಲ್ತಿದ್ದೀನಿ, ನಾನು ಹೋಗಿದ್ದೀನಿ, ನಾನು ಟಿವಿ ನೋಡಿ ಕಲ್ತಿದ್ದೀನಿ, ಯೂಟ್ಯೂಬ್ ಅಲ್ಲಿ ಕಲ್ತಿದ್ದೀನಿ. ಬಟ್ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್. ಏನೇ ಸಬ್ಜೆಕ್ಟ್ ಆಗಿರ್ಬೋದು, ಡಾನ್ಸಿಂಗ್ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ ಆದ್ರೂ ಒಂದು ಪೇಮೆಂಟ್ ಅಂತ ಇದ್ದೇ ಇರುತ್ತೆ. ನನ್ಗೆ ತುಂಬಾ ಆ ಸಮಯದಲ್ಲಿ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ನಮ್ ಡಾನ್ಸ್ ಟೀಚರ್, ಅವ್ರ ಹೆಸರು ಅಂಶುಲ್ ಅಂತ. ಅವ್ರು ₹1 ತಗೊಳ್ದೆ ಅವ್ರಿಗೆ ವರ್ಕ್ ಮಾಡ್ತಾ ಇದ್ದಕ್ಕೆ ಹಂಗೆ 9 to 11 o'clock ಕ್ಲಾಸಸ್ ಏನಿತ್ತು, ತುಂಬಾ ಪ್ರೊಫೆಷನಲ್ ಲೆವೆಲ್ ಕ್ಲಾಸಸ್ ಫ್ರೀ ಆಗಿ ಕೊಡೋರು. ಸೊ ಅದನ್ನ ಅಟೆಂಡ್ ಮಾಡಿ ನಾನು ಇಂಪ್ರೂವ್ ಆದೆ. ಸೊ ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ನನಗೆ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಇಗ್ನೋರ್ ಮಾಡಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೇನೋ ಕೇಳ್ಪಟ್ಟಿರ್ತೀವಿ. ಚಿಕ್ಕ ಮನೆಯವರು ಬರೀ ಲೈಕ್ ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತೆಲ್ಲ ಕೇಳ್ಪಟ್ಟಿರ್ತೀವಿ. ಸೊ ಭಯ ಇದ್ದೇ ಇರುತ್ತೆ. ಯಾರು ನಿಮ್ಗೆ 4 fathers ಇಲ್ಲ, ಯಾರು ಇಲ್ಲ ನಿಮ್ಗೆ, ಗಾಡ್ ಫಾದರ್ ಇಲ್ಲ, ಯಾರು ಇಲ್ಲ ನೋಡ್ಕೊಳಕ್ ನಿಮ್ನ. ಯಾರೋ ಒಂದು ಹಾಳಾಗಿ ಹೋದ್ರೆ ಲೈಕ್ ನಿಮ್ ಜೊತೆ ಆಗಿದೆ ಇದು. ಲೈಕ್ ಪೀಪಲ್ ಹ್ಯಾವ್ ಟೇಕನ್ ಅನ್ಡ್ಯೂ ಅಡ್ವಾಂಟೇಜ್ ಆಫ್ ಮೀ. ಯಾಕಂದ್ರೆ ನನ್ಗೆ ಏನು ಹೇಳಕ್ ಆಗಲ್ಲ, ನನ್ ಮಾತು ಯಾರು ಕೇಳ್ತಾ ಇಲ್ಲ, ಯಾಕಂದ್ರೆ ನನ್ಗೆ ಬೆಂಬಲ ಇಲ್ಲ. ಸೊ ನನ್ಗೆ ಸಿನಿಮಾ ಸಿಕ್ಕಿದಾಗ ನಾನು 25,000 ರೂಪಾಯಿ ಅಡ್ವಾನ್ಸ್ ಚೆಕ್ ನೋಡಿ 25,000 ರೂಪಾಯಿ ನಾನು ವರ್ಷದಲ್ಲಿ ಫುಲ್ ದುಡಿದ್ರು ದುಡಿಯೋಕ್ಕಾಗಲ್ಲ. ಹೌದು. ಸೊ 25,000 ರೂಪಾಯಿ ತಗೊಳ್ಳೋಣ, ಇದನ್ನ ಫಿಲಂ ಮಾಡೋಣ ನಾವು. ಫಿಲಂ ಮಾಡಿದೆ. ಫಿಲಂ ಮಾಡಿದ್ಮೇಲೆ ಫಿಲಂ ಹಿಟ್ ಆಯ್ತು. ಫಿಲಂ ಇಂದ ಪೇಮೆಂಟ್ ಇನ್ನೂ ಜಾಸ್ತಿ ಬಂತು. ಆ ಪೇಮೆಂಟ್ ನ ಇಟ್ಕೊಂಡು ನನಗೆ ಹುಚ್ಚಿತ್ತು, ನನ್ಗೆ ಡಾನ್ಸ್ ಕಲಿಬೇಕು, ನನ್ಗೆ ಟ್ರಾವೆಲ್ ಮಾಡ್ಬೇಕು. ಬೆಂಗಳೂರು ಬಿಟ್ಟು ಹೊರಗೆ ಹೋದವಳಲ್ಲ ನಾನು. ಸೊ ನಾನು ಹೋದೆ. ಅವಾಗ ನನ್ ಪ್ರಯಾರಿಟಿ ಇದ್ದಿದ್ದು ಟ್ರಾವೆಲ್, ಡಾನ್ಸಿಂಗ್, ಸಿನಿಮಾ ಅಲ್ಲ. ಸೊ ಅದಕ್ಕೆ ನಾನು ಸಿನಿಮಾ ಮಾಡ್ಲಿಲ್ಲ ಅಂತ ನಾನು ಹೇಳ್ಬೋದು. ನನ್ ಪ್ರಯಾರಿಟಿ ಅವಾಗ ಅದಿರ್ಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹಿಟ್ ಸಿನಿಮಾ ಕೊಟ್ಟಾದ್ಮೇಲೆ ಒಂದು ವ್ಯಾಲ್ಯೂ ಅಡಿಷನ್ ಪ್ರೊಡ್ಯೂಸರ್ಸ್ ಆಡ್ ಮಾಡ್ಬೇಕು ನಿಮ್ ಲೈಫಿಗೆ. ಲೈಕ್ ನಾನ್ ಇಲ್ಲಿ ಒಂದು ಇಷ್ಟು ಲಕ್ಷಕ್ಕೆ ಫಿಲಂ ಮಾಡಿದೀನಿ ಅಂದ್ರೆ ನನಗೆ ತಮಿಳಲ್ಲಿ ಅದ್ರ ಡಬಲ್ ಪೇಮೆಂಟ್ ಕೊಡಕ್ ರೆಡಿ ಇದಾರೆ, ಅಥವಾ ಅದರ ಜಾಸ್ತಿ ನೀವು ಇಷ್ಟು ಚೆನ್ನಾಗಿ ಮಾಡಿದೀರಾ, ಸಿನಿಮಾ ಹಿಟ್ ಆಗಿದೆ, ಸೊ ನಿಮಗೆ ಜಾಸ್ತಿ ಪೇಮೆಂಟ್ ಕೊಡಕ್ ರೆಡಿ ಇದಾರೆ ಅಂತ ಇನ್ನೊಂದು ಭಾಷೆ ರೆಡಿ ಇದ್ರೆ ನಾವ್ ಯಾಕೆ ರೆಡಿ ಇಲ್ಲ? ಎಲ್ಲದಕ್ಕೂ ನಮ್ಮ ಹತ್ರ ದುಡ್ಡಿದೆ, ನಮ್ ಪ್ರೊಡ್ಯೂಸರ್ಸ್ ಹತ್ರ ದುಡ್ಡಿದೆ, ಕೋಟಿ ತಗೋತಾ ಇದಾರೆ ಹೀರೋಗಳು. ಕೋಟಿಗಳು ಕೊಡಿ ಅಂತ ನಾವ್ ಹೇಳ್ತಾ ಇಲ್ಲ. ಅಂಡ್ ನನಗೆ ಅರ್ಥ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಇಸ್, ನೀವೆಷ್ಟು ಥಿಯೇಟ್ರಿಕಲ್ ಸೀಟ್ಸ್ ನ ತುಂಬಿಸ್ತೀರೋ ಅದೇ ನಿಮ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಅದು ನಮ್ 1 ಕೋಟಿ 2 ಕೋಟಿ ಸಂಪಾದನೆ ಮಾಡೋಷ್ಟು ಇಲ್ಲ ಅಂತ ಅವ್ರು ಡಿಸೈಡ್ ಮಾಡಿದಾರೆ. ಓಕೆ, ಬಟ್ ಒಂದು ಇನ್ಕ್ರಿಮೆಂಟ್ ಅಂತ ಏನಾದ್ರು ಇರ್ಬೇಕಲ್ವಾ? ಅದು ಇನ್ಕ್ರಿಮೆಂಟ್ ನೋಡ್ದೆ ನೀವು ಇಲ್ಲ ಈ ತರ ಒಂದು ಚಿಕ್ಕ ರೋಲು ಬಂದ್ ಮಾಡಿ ಹೋಗಿ ಅಷ್ಟೇ ಕೊಡ್ತೀವಿ, ನಿಮ್ಮ ರೋಲ್ ಬಗ್ಗೆನೇ ಅಷ್ಟು ಕ್ಯಾಶುಯಲ್ ಆಗಿ ಮಾತಾಡಿದಾಗ ನೀವು ಓಕೆ ಮಾಡ್ಬೇಕಾ ಈ ಸಿನಿಮಾ, ಮಾಡ್ಬಾರ್ದಾ?